ನಮಸ್ಕಾರ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇಂದು ನಾನು ಹೋಳಿ ಹಬ್ಬದ ಮಹತ್ವದ ಕುರಿತು ಒಂದು ಕಥೆಯನ್ನು ಹೇಳಬೇಕಂತ ಬಂದಿದ್ದೇನೆ. ಹಿರಣ್ಯಕಶಿಪು ಅಂತ ಒಬ್ಬ ರಾಕ್ಷಸ ರಾಜನಿದ್ದ. ಅವನು ರಾಜ್ಯದ ಜನರೆಲ್ಲರೂ ತನ್ನನ್ನೇ ಆರಾಧಿಸಬೇಕು, ತನ್ನ ಪ್ರತಿಮೆಯನ್ನೇ ಪೂಜಿಸಬೇಕು ಎಂಬ ನಿಯಮವನ್ನು ಜಾರಿಗೊಳಿಸಿದ. ರಾಜ್ಯದ ಜನರು ಕೂಡ ಅವನು ಹೇಳಿದಂತೆ ಅವನನ್ನೇ ಪೂಜಿಸ್ತಾ ಇದ್ದರು. ಆದರೆ ಅವನಿಗೊಬ್ಬ ಮಗ ಇದ್ದ. ಅವನ ಹೆಸರು ಪ್ರಹ್ಲಾದ ಅಂತ. ಅವನು ಹುಟ್ಟಿನಿಂದಲೇ ಹರಿಭಕ್ತನಾಗಿದ್ದ. ಯಾವಾಗಲೂ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಇದ್ದ. ಅವನು ಆ ರಾಜ ಇದ್ದಾನಲ್ಲ, ಅವನ ಅಪ್ಪ ಹಿರಣ್ಯಕಶಿಪು, ಅವನು ಇಡೀ ರಾಜ್ಯದ ಜನರಿಗೆ ತನ್ನನ್ನೇ ಪೂಜೆ ಮಾಡಿರಿ ಅಂತ ಹೇಳ್ದ. ಆದರೆ ಅವನ ಮಗನನ್ನು ಬದಲಾವಣೆ ಮಾಡಲಿಕ್ಕೆ ಆಗಿಲ್ಲ. ಆ ಮಗನನ್ನು ಬದಲಾಯಿಸಬೇಕು, ಅವನು ಹರಿಧ್ಯಾನ ಮಾಡೋದನ್ನು ನಿಲ್ಲಿಸಬೇಕು ಅಂತ ಬಹಳ ಪ್ರಯತ್ನವನ್ನು ಮಾಡಿದ. ಅದಕ್ಕಾಗಿ ಅವನಿಗೆ ಕರೆದು ಪ್ರೀತಿಯಿಂದ ಹೇಳ್ದ. ಆದರೂ ಹರಿಧ್ಯಾನ ಮಾಡೋದು ಬಿಡಲಿಲ್ಲ. ಅವನ ಗುರುಗಳಿಂದ ಹೇಳಿಸಿದ, ಆದರೂ ಬಿಡಲಿಲ್ಲ. ಅವನ ತಾಯಿಯಿಂದ ಹೇಳಿಸಿದ, ಆದರೂ ಬಿಡಲಿಲ್ಲ. ಇದರಿಂದ ಹಿರಣ್ಯಕಶಿಪುವಿಗೆ ತುಂಬ ಸಿಟ್ಟು ಬಂತು. ಏನಾದರೂ ಮಾಡಿ ನನ್ನ ಮಗ ಹರಿಧ್ಯಾನ ಮಾಡೋದನ್ನು ಬಿಡಿಸಲೇಬೇಕು ಹೇಳಿ ಅವನೇನು ಮಾಡ್ದ, ಅದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ದ. ಅದಕ್ಕಾಗಿ ಅವನು ಏನು ಮಾಡ್ದ ಅಂದರೆ, ಮಗನ ಮೇಲಿನ ಕರುಣೆ ಪ್ರೀತಿಯನ್ನೇ ಮರೆತು ಬಿಟ್ಟ. ಅದಕ್ಕಾಗಿ ಅವನಿಗೆ ಕೆಲವು ಪ್ರಾಣಿ ಪಕ್ಷಿಗಳಿಂದ ಹೆದರಿಸಿ ನೋಡ್ದ, ಅದಕ್ಕೂ ಬಗ್ಲಿಲ್ಲ ಅವನು. ಆಮೇಲೆ ಆನೆಯನ್ನು ಕರೆಸಿ ಆನೆಯಿಂದ ಅವನನ್ನು ತುಳಿಸ್ಲಿಕ್ಕೆ ನೋಡ್ದ. ಅವನ ಹರಿಭಕ್ತಿಯಿಂದ ಅವನು ಹರಿಧ್ಯಾನ ಮಾಡೋದನ್ನು ಕೇಳಿ ಆನೆಗೂ ಸಹಿತ ಅವನ ಮೇಲೆ ಕಾಲಿಡಲಿಕ್ಕೆ ಮನಸ್ಸು ಬರಲಿಲ್ಲ. ಅದೇ ರೀತಿಯಾಗಿ ಹಾವಿನಿಂದ ಕಚ್ಚಿಸಬೇಕು ಮಾಡ್ದ, ಅದೂ ಸಾಧ್ಯ ಆಗಲಿಲ್ಲ. ಆಮೇಲೆ ಅವನನ್ನು ಗುಡ್ಡದಿಂದ ಕೆಳಗೆ ಪ್ರಪಾತಕ್ಕೆ ಬೀಳಿಸಿ ಸಾಯಿಸಿಬಿಡಬೇಕು ಅಂತ ಮಾಡ್ದ. ಗುಡ್ಡದಿಂದ ಕೆಳಗಡೆ ಪ್ರಪಾತಕ್ಕೆ ಬೀಳಿಸಿದ. ಆದರೂ ಅವನ ಹರಿಭಕ್ತಿಗೆ ಶ್ರೀಹರಿ ಮೆಚ್ಚಿ ಅವನನ್ನು ಮೇಲೆತ್ತಿಬಿಟ್ಟ. ಹೀಗಾಗಿ ಅವನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಹಿರಣ್ಯಕಶಿಪುವಿಗೆ ತನ್ನ ಮಗನ ಮೇಲೆ ಸಿಟ್ಟು ದುಪ್ಪಟ್ಟಾಯಿತು. ಏನಾದರೂ ಮಾಡಿ ಅವನನ್ನು ಬಗ್ಗು ಬಿಡಿಯಲೇಬೇಕು, ಹರಿನಾಮ ಸ್ಮರಣೆ ಮಾಡೋದನ್ನು ಬಿಡಿಸಲೇಬೇಕು ಅಂತ ಮಾಡ್ದ. ಆ ಹಿರಣ್ಯಕಶಿಪುವಿಗೆ ಒಂದು ಸಹೋದರಿ, ಅವಳ ಹೆಸರು ಹೋಳಿಕಾ ಅಂತ. ಆ ಹೋಳಿಕಾಗೆ ದೇವರು ಒಂದು ವರವನ್ನು ಕೊಟ್ಟಿದ್ದ. ಅದು ಯಾವ ವರ ಅಂದರೆ, ಆ ಹೋಳಿಕಾನ ತೊಡೆಯ ಮೇಲೆ ಯಾರು ಕುಳಿತುಕೊಳ್ಳುತ್ತಾರೋ ಅವರು ದಹಿಸಿ ಹೋಗುತ್ತಾರೆ, ಅಂದರೆ ಭಸ್ಮವಾಗಿ ಹೋಗುತ್ತಾರೆ ಎಂಬ. ಆದ್ದರಿಂದ ತನ್ನ ಸಹೋದರಿ ಹೋಳಿಕಾನನ್ನು ಕರೆಸಿ ಹೇಳ್ದ, ನೀನು ನನ್ನ ಮಗನನ್ನು ನಿನ್ನ ತೊಡೆಯ ಮೇಲೆ ಕೂಡಿಸ್ಕೊ. ಅಂದರೆ ಏನು, ಮಗನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಮಗ ಹರಿಧ್ಯಾನ ಮಾಡಬಾರ್ದು, ತನ್ನ ಧ್ಯಾನವನ್ನೇ ಮಾಡಬೇಕು ಹೇಳದೆ ಒಂದಾಗಿತ್ತು. ಅದಕ್ಕೆ ಅವೇನು ಮಾಡ್ದ, ಸೋದರಿಯನ್ನು ಕರೆಸ್ದ, ಹೇಳ್ದ. ಸೋದರಿನೂ ಕೂಡ ಅಣ್ಣನ ಮಾತನ್ನು ಒಪ್ಪಿಕೊಂಡು, ಆಯಿತು, ನಾನು ನಿನ್ನ ಮಗನ ನನ್ನ ತೊಡೆಯ ಮೇಲೆ ಕೂಡಿಸ್ಕೋತೇನೆ ಅಂತ ಹೇಳಿ. ಅದೇ ರೀತಿಯಾಗಿ ಅವಳು ಪ್ರಹ್ಲಾದನನ್ನು ಕರೀತಾಳೆ, ತನ್ನ ತೊಡೆಯ ಮೇಲೆ ಕೂಡಿಸ್ಕೋತಾಳೆ. ತೊಡೆಯ ಮೇಲೆ ಕೂಡುವಾಗ ಪ್ರಹ್ಲಾದನು ಶ್ರೀಹರಿಯ ಧ್ಯಾನದಲ್ಲೇ ಇದ್ದ. ಹೀಗಾಗಿ ಅವಳು ತೊಡೆಯ ಮೇಲೆ ಕೂತರೂ ಸಹಿತ ಅವನಿಗೆ ಏನೂ ಆಗಿಲ್ಲ. ಅದರ ಬದಲಾಗಿ ಹೋಳಿಕಾನೇ ಭಸ್ಮವಾಗಿ ಬಿಟ್ಟಳು. ಪ್ರಹ್ಲಾದ ಹಾಗೇ ಕುಂತಾಗೇ ಇದ್ದಾನೆ, ಆದರೆ ಹೋಳಿಕಾನೇ ದಹಿಸಿ ಹೋದಳು. ಈ ಹೋಳಿಕಾನ ದಹಿಸಿ ಹೋದ ಒಂದು ಹಬ್ಬವನ್ನೇ ಹೋಳಿ ಹಬ್ಬ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ. ಈ ದುಷ್ಟತನ ಮತ್ತು ಅಹಂಕಾರದಿಂದ ಯಾವುದನ್ನೂ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಈ ಕಥೆಯನ್ನು ನಮಗೇನು ಗೊತ್ತಾಗ್ತದೆ ಅಂದರೆ, ದುಷ್ಟತನ ಮತ್ತು ಅಹಂಕಾರದಿಂದ ಯಾರನ್ನೂ ಯಾವುದನ್ನೂ ಜಯಿಸಲಿಕ್ಕೆ ಆಗೋದಿಲ್ಲ. ಪ್ರೀತಿ, ವಿಶ್ವಾಸ ಹಾಗೂ ಸಹಕಾರ ಮನೋಭಾವದಿಂದಿದ್ದರೆ
ಎಲ್ಲರನ್ನೂ ನಾವು ಗೆಲ್ಲಬಹುದು, ಜೀವನದಲ್ಲಿ ಸಂತೋಷವನ್ನು ಕಾಣಬಹುದು. ಅಲ್ಲದೆ ದೇವರ ಶಕ್ತಿಯ ಮುಂದೆ, ದೈವಿ ಶಕ್ತಿಯ ಮುಂದೆ ದುಷ್ಟ ಶಕ್ತಿಯ ಆಟ ಎಂದೂ ನಡೆಯುವುದಿಲ್ಲ ಎಂಬುದೇ ಈ ಕಥೆಯ ಒಂದು ತಾತ್ಪರ್ಯ. ಇವತ್ತು ಹೋಳಿ ಹಬ್ಬ ಆದ್ದರಿಂದ ಈ ಕಥೆಯನ್ನು ನಿಮಗೆ ಹೇಳಿದ್ದೇನೆ. ನಿಮಗೆ ಇದು ಇಷ್ಟವಾದರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.